ದಿನಕರ್ ಅವ್ರು ಸಿಕ್ಕಿದ್ದಾರೆ ಅಂದಮೇಲೆ ಅಫ್ಕೋರ್ಸ್ ದರ್ಶನ್ ಸರ್ ಬಗ್ಗೆ ನಾವು ಮಾತಾಡ್ಸ್ತೀವಿ ಸರ್. ಹೇಗಿತ್ತು 7 ತಿಂಗಳ ಆ ಟಫ್ ಟೈಮ್? ಟಫ್ ಆಗೇ ಇತ್ತು ಟಫ್ ಆಗಿತ್ತು. ಆ್ಯಂಡ್ ಅದು ಲೈಫೇ ಹಂಗೆ, ಒಂದು ಕೆಟ್ಟ ಬ್ಯಾಡ್ ಫೇಸ್ ಬಂದಮೇಲೆ ಗುಡ್ ಫೇಸ್ ಬಂದೇ ಬರುತ್ತೆ. ಸೊ ಈಗ ಸದ್ಯಕ್ಕೆ ಗುಡ್ ಫೇಸಲ್ಲಿದ್ದೀವಿ. ಸೊ ನಂದು ಕ್ಯಾರೆಕ್ಟರ್ ಹೆಂಗೆ ಅಂದರೆ, ನನ್ನ ಬೇಜಾರುಗಳು ಮತ್ತು ಕಷ್ಟಗಳನ್ನ ಮರ್ತ್ಬಿಡ್ಬೇಕು. ನನ್ನ ಖುಷಿ ಮೂಮೆಂಟ್ನ ನೆನ್ಪಿಡ್ಕೋದೆ. ಮೆಮೊರಿ ತುಂಬ ಚಿಕ್ಕದು ನಂದು. ಸೊ ಬ್ಯಾಡ್ ಎಕ್ಸ್ಪೀರಿಯೆನ್ಸು, ಬ್ಯಾಡ್ ಇದನ್ನೆಲ್ಲನೂ ತುಂಬ ಇಟ್ಕೊಳ್ಳೋ ಸ್ಪೇಸ್ ಇಲ್ಲ ನನ್ನ ಬ್ರೈನಲ್ಲಿ. ಸೊ ಅದನ್ನೆಲ್ಲ ತೆಗೆದುಬಿಡ್ತೀನಿ, ಹೊಟ್ಟೋಯ್ತಲ್ಲ. ಸೊ ತಿರ್ಗಾ ಅದನ್ನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಸಿನಿಮಾ ಅಂತ ಬಂದಾಗ ಸಿನಿಮಾದಲ್ಲಿ ಡೈರೆಕ್ಟರ್, ಪ್ರೊಡ್ಯೂಸರ್, ಆಕ್ಟರ್ ಈ 3 ಪಾತ್ರಗಳನ್ನ ನಿಭಾಯಿಸಿದ್ದೀರಾ. ಈಗ ಫ್ಯಾಮಿಲಿ ಅಂತ ಬಂದಾಗ ತಮ್ಮ ಮತ್ತು ಮೈದುನ ಮತ್ತೆ ಮಗ ವಿನೀಶ್ಗೆ ಚಿಕ್ಕಪ್ಪ, ಈ ಎಲ್ಲ ಪಾತ್ರಗಳನ್ನು ಈ 7 ತಿಂಗಳಲ್ಲಿ ತುಂಬ ಜವಾಬ್ದಾರಿ ತಗೊಂಡು ನಿಭಾಯಿಸಿದ್ದೀರಾ. ಎಷ್ಟು ಸ್ಟ್ರೆಸ್ ನಿಮಗಿತ್ತು? ಸ್ಟ್ರೆಸ್ ಇತ್ತು. ಸ್ಟ್ರೆಸ್ಸು ಒಂದೇನಂದರೆ, ಆ ಟೈಮಲ್ಲಿ ತುಂಬ ಜಾಸ್ತಿ ಸ್ಟ್ರೆಸ್ ಅಂದರೆ ನಾನು 1-2 ಸತಿ ಬೇಜಾರು ಮಾಡಿಕೊಂಡೆ. ನಾನು ನಮ್ಮ ಪ್ರೊಡ್ಯೂಸರ್ ಹತ್ರ ಹೇಳ್ಬೇಕಾದ್ರೆ, ಅಂದರೆ ಈಗ ಸಿನಿಮಾಗೆ ಏನು ಟೈಮ್ ಕೊಡಬೇಕು ಅದು ಕೊಡೋಕ್ಕಾಗ್ತಿಲ್ಲ. ಯಾಕಂದರೆ 2ರಲ್ಲಿ ಪಾಪ ನಮ್ಮ ಜಯಣ್ಣನೂ ನನಗೆ ಹೇಳಿದ್ರು, ಇಲ್ಲ ಅಪ್ಪಾಜಿ, ನೀನು ಅದನ್ನು ಮುಗಿಸ್ಕೊಂಡೇ ಬಾ, ನೀನು ಏನು ತಲೆ ಕೆಡಿಸ್ಕೊಬೇಡ, ನಮ್ಗೇನು ಬೇಜಾರಿಲ್ಲ, ನೀ ಅದು ಮುಗಿಸ್ಕೊಂಬ ಅಂತ ಪಾಪ ಅವರು ಸಪೋರ್ಟ್ ಮಾಡಿದ್ರು. ಸೊ ಅದೊಂದು ಚೂರು ಬೇಜಾರಿತ್ತು. ಇದು ಕೊಡಬೇಕಾಗಿರೋ ಟೈಮ್ ಒಂಚೂರು ಕಮ್ಮಿ ಕೊಟ್ಟೆ ನಾನು. ಅದು ಕೊಡ್ತಾ ಇದೆ, ಬಟ್ ಕಮ್ಮಿ ಕೊಡ್ತಾ ಇದೆ. ಯಾಕಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಡಬೇಕಾಯ್ತು. ಆ್ಯಂಡ್ ಅದಕ್ಕೆ ಕೊಡಲೇಬೇಕಲ್ಲ. ಫ್ಯಾಮಿಲಿ ಅಂದಮೇಲೆ ಅಪ್ಪಂದು, ಮಗಂದು, ಗಂಡಂದು, ತಮ್ಮಂದು, ಮೈದುನದು, ಚಿಕ್ಕಪ್ಪಂದು, ಮಾವಂದು, ಎಲ್ಲನೂ ಪಾತ್ರ ವಹಿಸಲೇಬೇಕು. ಏನೋ ಅದಕ್ಕೆ ಮಾಡ್ದೇನೋ ದೊಡ್ಡ ನಾನು ಮಾಡಿಬಿಡ್ತೆ ಅನ್ನೋದೇನಿಲ್ಲ. ಮಾಡಿದೆ, ಎಷ್ಟು ಮಾಡಬೇಕಿತ್ತು, ಅದಕ್ಕೇನು ಕೊಡಬೇಕಿತ್ತು ಅದು ಕೊಟ್ಟೆ. ಸರ್, ಏನೇ ಆದರೂ ತಾಯಿ ಯಾವತ್ತಿದ್ರು ತಾಯಿ. ಮಕ್ಕಳನ್ನ ಯಾವುದೇ ಸಿಚುವೇಶನಲ್ಲೂ ಅಥವಾ ಕಷ್ಟದ ಸಿಚುವೇಶನಲ್ಲಿ ಅವ್ರು ನೋಡೋದಕ್ಕೆ ಇಷ್ಟಪಡೋದಿಲ್ಲ. ತಾಯಿ ಅವರ ಎಮೋಷನ್ಸು ನೀವು ಹೆಂಗೆ ಅಮ್ಮನಿಗೆ ಸಮಾಧಾನ ಮಾಡಿದ್ದು, ಧೈರ್ಯ ತುಂಬಿದ್ರಿ? ಇಲ್ಲ, ಏನಾಗ್ತಿತ್ತು ಅಂದರೆ, ನಾವು ಒಂಚೂರು ಮನಸ್ಸೊಳಗೆ ಬೇಜಾರು ಎಲ್ಲ ಇದ್ರೂ ಅದನ್ನು ಹೊರಗಾಗ್ತಾ ಇರಲಿಲ್ಲ. ಬಟ್ ತಾಯಿ ಆದವಳು ಹಂಗಲ್ಲ. ಡೈಲಿ ಫೋನ್ ಮಾಡೋರು, ಬೇಜಾರು ಮಾಡ್ಕೊಳ್ಳೋರು, ಯಾವುದೋ ಒಂದು ನ್ಯೂಸ್ ಬಂದಿದ ತಕ್ಷಣ ಅಪ್ಸೆಟ್ ಆಗ್ಬಿಡೋರು. ಆ ಟೈಮಲ್ಲಿ ನಿಜ ಫ್ರ್ಯಾಂಕಾಗಿ ಹೇಳ್ತೀನಿ, ಸಿಕ್ಕಾಪಟ್ಟೆ ಬೈಕೊಂಡಿದ್ದೀನಿ ಮೀಡಿಯಾಗೆ. ನಾನು ಬೈಕೊಂಡಿಲ್ಲ, ಇಲ್ಲ ಅಂತೇನಿಲ್ಲ. ಯಾಕಂದರೆ ಅವರು ಅಕಸ್ಮಾತ್ ಇದರಿಂದ ಶಾಕ್ ಆಗಿ ನಮ್ಮ ಅಮ್ಮನಿಗೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ಲೈಫಲ್ಲಿ ನಾನು ಕ್ಷಮಿಸ್ತಾ ಇರಲಿಲ್ಲ ಇದಕ್ಕೆ. ಬಟ್ ಏನೋ ಆಯಿತು, ಸದ್ಯ ಖುಷಿ ಇದೆ. ಏನೋ ಆ ಟೈಮಲ್ಲಿ ನಮ್ಮ ಅಮ್ಮನಿಗೇನು ದೊಡ್ಡದೇನೂ ಆಗಿಲ್ಲ. ಈಗ ಹೆಲ್ತಿ ಆಗಿದ್ದಾರೆ, ಖುಷಿಯಾಗಿದ್ದಾರೆ. ಅವ್ರ ಶುಗರು, BP ಎಲ್ಲ ಕಂಟ್ರೋಲಲ್ಲಿದೆ. ಸೊ ಇದೆ. ಅಂದರೆ ಒಂದು ಬೇಜಾರಾಗುತ್ತೆ, ಯಾಕಂದರೆ ಮೀಡಿಯಾದವ್ರೂ ಹ್ಯೂಮನ್ಸೇ, ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಸೊ ಈಗ ಒಬ್ಬನ ನ್ಯೂಸ್ ಮಾಡೋಕ್ಕೋಗಿ ಅವ್ರ ಫ್ಯಾಮಿಲಿಗೆ ಏನೇನಾಗುತ್ತೆ ಅಂತ ನೀವುಗಳು ಯೋಚನೆ ಮಾಡಿಲ್ವಲ್ಲ ಅಂತ ಒಂದು ಸಣ್ಣ ಬೇಜಾರಿದೆ. ಸರ್, ವಿನೀಶ್ ಅವರ ವಿಚಾರಕ್ಕೆ ಬಂದಾಗ ನಾವು ಅವ್ರನ್ನ ಅಲ್ಲಿ ಇಲ್ಲಿ ಸ್ಕ್ರೀನಲ್ಲಿ ಅಥವಾ ಟಿವಿಯಲ್ಲಿ ಇಲ್ಲೆಲ್ಲ ನೋಡಿದಾಗ ಈಸ್ ವೆರಿ ಮೆಚ್ಯೂರ್ಡ್ ಅಂತ ಅನ್ನಿಸ್ತಾರೆ ನೋಡಿದಾಗ. ಸೊ ಬಟ್ ತಂದೆ ಆ ಸಿಚುವೇಶನಲ್ಲಿ ಇದ್ದಾಗ ಮಗನನ್ನು ಹೇಗೆ ನೀವು ಧೈರ್ಯ ತುಂಬಿದ್ರಿ? ಅವ್ರ ಸಿಚುವೇಶನ್ ಹೆಂಗಿತ್ತು? ಇಲ್ಲ, ನಿಜ ಆ ವಿಚಾರದಲ್ಲಿ ವಿನೀಶ್ ಮೆಂಟಲಿ ತುಂಬ ಸ್ಟ್ರಾಂಗ್ ಕಿಡ್, ತುಂಬ ಬ್ರೇವ್ ಆಗಿದ್ದ. ಆ್ಯಂಡ್ ಅವನಿಗೂ ಗೊತ್ತಿತ್ತು, ಅಂದರೆ ನಮ್ಮಪ್ಪ ಏನೂ ಮಾಡಿಲ್ಲ, ಬರ್ತಾರೆ, ಇದೊಂದು ಹಿಂಗಿದೆ ಸಿಚುವೇಶನು, ಇದು ಪಾಸ್ ಆಗುತ್ತೆ, ಏನೂ ತೊಂದರೆ ಇಲ್ಲ ಅಂತ. ನನಗೆ ಎಲ್ಲೂ ಪರಿಸ್ಥಿತಿ ಬಂದಿಲ್ಲ ನಾನು ವಿನೀಶಿಗೆ ಧೈರ್ಯ ತುಂಬಬೇಕು ಅನ್ನೋದು. ನನಗೆ ಇವನ್ ನಮ್ಮ ಅತ್ತಿಗೆನೂ ಅಷ್ಟೇ, ಉಲ್ಟಾ ನಾನು ಸ್ವಲ್ಪ ಜಾಸ್ತಿ ಟೆನ್ಸ್ ಆಗ್ಬಿಡ್ತೀನಿ. ನನಗೆ ಈ ಟೆನ್ಷನ್ಸ್ ಎಲ್ಲ ತುಂಬ ತೊಗೊಳಕ್ಕಾಗಲ್ಲ. ತೊಗೊಂಡ್ರು ಹೊರಗಾಕ್ಬಿಡ್ತೀನಿ. ಶೂಟಿಂಗ್ ಸ್ಪಾಟಲ್ಲೂ ಯಾಕೆ ಎಲ್ಲರೂ ಹೇಳ್ತಾರೆ, ಯಾಕೆ ಕಿರ್ಚಾಡ್ತೇನೆ, ಟೆನ್ಷನ್ನ ಹೊರಗಾಕೋ ರೀತಿ ನಂದು ಒಂದು ಫಾರ್ಮ್ ಅದು. ಸೊ ಆ ಥರ ಎಲ್ಲ ಆಗಿದಾಗ ನಮ್ಮ ಅತ್ತಿಗೆನೇ ಆ್ಯಕ್ಚುಲಿ ಉಲ್ಟಾ ನನಗೆ ಕಾನ್ಫಿಡೆನ್ಸ್ ಕೊಡಲು, ತಲೆ ಕೆಡಿಸ್ಕೊಬೇಡ ಅದೀನು, ಏನೂ ಆಗಲ್ಲ, ನಿಮ್ಮ ಅಣ್ಣನ ಹೊರಗೆ ಕರ್ಕೊಬರೋ ಜವಾಬ್ದಾರಿ ನಂದು, ತಲೆನೇ ಕೆಡಿಸ್ಕೊಬೇಡ. ನಮ್ಮ ಅಮ್ಮನಿಗೂ ನನಗೂ ಎಲ್ಲ ಜಾಸ್ತಿ ಧೈರ್ಯ ತುಂಬ್ತಾ ಇದ್ದಿದ್ದೆ ನಮ್ಮ ಅತ್ತಿಗೆ. ಆ್ಯಂಡ್ ಒಂದು ಖುಷಿ ಆಯಿತು, ಏನಂದರೆ ಎಲ್ಲರದೂ ಬಾಂಡಿಂಗ್ನ ಸ್ಟ್ರಾಂಗ್ ಮಾಡಿಸಿದ್ದು ನೀವುಗಳು. ಖುಷಿ ಆಯ್ತು ನನಗದು. ಸೊ ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಬೇಜಾರು ಇದೆ, ಸ್ವಲ್ಪ ಖುಷಿನೂ ಇದೆ, ಎಲ್ಲನೂ ಇದೆ ನಿಮ್ಮ ಮೇಲೆ, ಏನು ಮಾಡೋಕ್ಕಾಗಲ್ಲ, ಅದು ಲೈಫು, ಎಲ್ಲನೂ ಆಗ್ತಾ ಇರುತ್ತೆ. ಈಗ ಹಿಂಗೆ ಗಂಡನ ಮೇಲೆ ಹೆಂಡ್ತಿಗೆ ಪ್ರೀತಿನೂ ಇರುತ್ತೆ, ಬೇಜಾರು ಇರುತ್ತೆ, ಹಂಗೆ ಆಗೋಯ್ತು ಅದು. ಸರ್, ಇಲ್ಲಿ ಒಂದು ವಿಚಾರ ಕೇಳಲೇಬೇಕು. ಇವರ ಒಂದು ದರ್ಶನ್ ಅವರ ಇನ್ಸಿಡೆಂಟ್ ಆದಾಗ ಬಹಳಷ್ಟು ಜನ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟರು, ಕೆಲವರು ಪಾಸಿಟಿವ್ ಆಗಿ, ಕೆಲವರು ನೆಗೆಟಿವ್ ಆಗಿ. ಆಗ ಫ್ಯಾನ್ಸೇ ಒಂದಷ್ಟು ವಿಚಾರ ಮಾತಾಡಿದ್ದಿದೆ, ಅಂದರೆ ನೋಡು ಬಾಸ್ ಚೆನ್ನಾಗಿದ್ದಾಗ ಎಲ್ಲರೂ ಜೊತೆಲೇ ಇದ್ರು, ಈಗ ಇದಕ್ಕೆ ರಿಯಾಕ್ಟೇ ಮಾಡ್ತಿಲ್ಲ, ಇದಕ್ಕೆ ಏನು ಸ್ಪಂದಿಸ್ತಾ ಇಲ್ಲ ಅನ್ನೋಂಥದ್ದು. ಈ ಸಿಚುವೇಶನ್ ನಿಮಗೆ ಏನು ಅನಿಸ್ತು? ಏನಾದರೂ ಅಂದರೆ ಟ್ರೂ ಫ್ರೆಂಡ್ಶಿಪ್ ಅಂತ ಏನಾದರೂ ಇದು ಹೀಗೆ ಅಂತ ಅನ್ನಿಸ್ತಾ, ಅಥವಾ ಏನು ಅನ್ನಿಸ್ತು ಅಂತ? ಒಂದಷ್ಟು ಜನ ರಿಯಾಕ್ಟ್ ಮಾಡಿದ್ದು, ಇನ್ನು ಕೆಲವರು ಆ ವಿಚಾರದಿಂದ ಹಿಂದೆ ಸರಿದಿದ್ದು, ಅಂದರೆ ಜೊತೆಲಿದ್ದವ್ರೆ.
ಇಲ್ಲ ನಮಗೇನು ಅದ್ರ ಬಗ್ಗೆ ಏನು ಬೇಜಾರೇನೂ ಇಲ್ಲ. ಯಾರ್ಯಾರು ಏನೇನು ಅನ್ನೋದು ಪರಿಸ್ಥಿತಿ ನಮ್ಗೆ ಅರ್ಥ ಮಾಡಿಸ್ತಾ ಅಷ್ಟೇ. ಓಕೆ ಸರ್, ಈಗ ಹೇಗಿದ್ದಾರೆ? ಅದೇ ಪೇನ್ ಇದೆ, ಪರವಾಗಿಲ್ಲ, ಖುಷಿಯಾಗೂ ಇದ್ದಾರೆ. ಟ್ರೀಟ್ಮೆಂಟು ಫಿಸಿಯೋಥೆರಪಿ ನಡೀತಾ ಇದೆ. ಅಜಯ್ ಹೆಗ್ಡೆ ಅವರು ಅವ್ರಿಗೆಲ್ಲ ಟೆಸ್ಟಿಂಗ್ ಎಲ್ಲ ಮಾಡಿದ್ದಾರೆ. ಈಗ ಅವರು ಕಾಲ್ ತೊಗೋತಾರೆ. ಅವರು ಡೈಲಿ ಫಿಸಿಯೋಥೆರಪಿ ಮಾಡಿಸಿ ಅಂತ ಹೇಳಿದ್ರೆ ಅದು ಪ್ರೋಸೆಸ್ ನಡೀತಾ ಇದೆ. ಸೊ ಈಗ ಡಾಕ್ಟರ್ ಅಜಯ್ ಹೆಗ್ಡೆ ಅವರು ಕಾಲ್ ತೊಗೋತಾರೆ ಏನು ಮಾಡ್ಬೇಕು ದರ್ಶನ್ಗೆ ಅಂತ. ನೋಡೋಣ ಏನೇನು. ನಮಗೂ ಅದೊಂಚೂರು ಸ್ವಲ್ಪ ತಳವಳ ಅಂತೂ ಇದೆ. ಹೆಂಗೆ ಈಗ ಆಪ್ರೇಷನ್ ಮಾಡಿಸ್ರೆ ಹೆಂಗಾಗಿದೆ. ಯಾಕಂದರೆ ನಾನು ನಮ್ಮ ಅತ್ತಿಗೆ ಒಂದಷ್ಟು ಜನದ ಹತ್ರ ಡಿಸ್ಕಸ್ ಮಾಡಿದ್ವಿ. ಅಂದರೆ ಆಪ್ರೇಷನ್ ಆಗಿರೋರನ್ನ, ಇಲ್ದಿರೋರು. ಸೊ ಅದ್ರದ್ದು ಏನೇನು ಪಾಸಿಟಿವ್ ನೆಗೆಟಿವ್ ಎಲ್ಲ ಗೊತ್ತಾಗಿದೆ. ಸೊ ತುಂಬ ಕನ್ಫ್ಯೂಸಿಂಗ್ ಡೈನಾಮಲ್ಲಿ ಇದ್ದೀವಿ ಏನು ಮಾಡಬೇಕು ಅನ್ನೋದು. ಸೊ ರೈಟ್ ಪರ್ಸನ್ನು ಅಜಯ್ ಹೆಗ್ಡೆ ಅವರು. ಸರ್, ನೀವು ಅವಾಗಲೇ ಹೇಳಿದ್ರಿ ಸಾರಥಿ ಟೈಮಿಂದ ಅವ್ರಿಗೆ ಈ ಒಂದು ಸಮಸ್ಯೆ ಅಂತ. ಯಾಕೆ ಅವಾಗಿಂದ ಇಲ್ಲಿವರೆಗೂ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ವಾ ಅಥವಾ ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳಿಲ್ವಾ? ಯಾಕೆ ಇಷ್ಟು ವರ್ಷ ಬಿಟ್ಕೊಂಡು ಬಂದರು ಅಂತ? ಅಂದರೆ ಏನಾಗುತ್ತೆ ಅಂದರೆ ಒಬ್ಬೊಬ್ಬರ ಬಾಡಿ ಒಂದೊಂದು ಥರ ಒಂದೊಂದು ಇಶ್ಯೂಗಳಿಗೆ ಸ್ಪಂದಿಸುತ್ತೆ. ಈಗ ಒಂದು ಯಾವುದೋ ಒಂದು ವೆಜಿಟೇಬಲ್ ನಿಮ್ಮ ಬಾಡಿಗೆ ಅದು ಬೇರೆ ಥರ ಇದು ಮಾಡುತ್ತೆ, ನಮ್ಗೆ ಬೇರೆ ಥರ ಇರುತ್ತೆ. ಈಗ ಒಂದೇ ಪ್ರಾಬ್ಲಮ್ ಇರ್ಬೋದು. ಈಗ ನನಗೂ ಒಂದು ಪ್ರಾಬ್ಲಮ್ಮು, ನಿಮಗೂ ಸೇಮ್ ಪ್ರಾಬ್ಲಮ್ ಇದ್ದರೆ ನಿಮ್ಮ ಬಾಡಿ ಬೇರೆ ಥರ ಸ್ಪಂದಿಸುತ್ತೆ, ನನ್ನ ಬಾಡಿ ಬೇರೆ ಥರ ಸ್ಪಂದಿಸುತ್ತೆ. ಅಂದರೆ ಎವ್ರಿ ಇಂಡಿವಿಜುವಲ್ ಈಸ್ ಅ ಡಿಫ್ರೆಂಟ್. ಸೊ ಆ ಪ್ರಾಬ್ಲಮ್ಮು ಇದೆ. ಇದು ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ, ಇದನ್ನು ರೆಡಿ ಮಾಡಿಸ್ಲೇಬೇಕು ಅಂತ ಅಜಯ್ ಹೆಗ್ಡೆ ಅವರು ಆವಾಗಲೇ ಹೇಳಿದರು ಸಾರಥಿ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ಆ ವರ್ಕೌಟು ಫಿಸಿಯೋಥೆರಪಿ ಎಲ್ಲ ಮಾಡಿ ಅದು ಒಂದು ಸ್ವಲ್ಪ ಸಬ್ಸೈಡ್ ಆಗಿತ್ತು. ಅಂದರೆ ಬ್ಯಾಕ್ ಮಸಲ್ನ ಸ್ಟ್ರಾಂಗ್ ಮಾಡಿಕೊಂಡು ಆ ಮಸಲಿಂದ ಬೋನಿಗೆ ಸಪೋರ್ಟ್ ಕೊಟ್ಟಾಗ ಸ್ವಲ್ಪ ಆ ಬೋನ್ದು ಎಫೆಕ್ಟು ಅದ್ರ ಮೇಲೆ ಸ್ಟ್ರೆಸ್ ಆಗೋದು ಕಮ್ಮಿ ಆದಾಗ ಒಂದು ಸ್ವಲ್ಪ ನೋವು ಕಮ್ಮಿ ಇರುತ್ತೆ. ಬಟ್ ರೆಗ್ಯುಲರ್ ಅವ್ರಿಗೆ ಪ್ರಾಬ್ಲಮ್ ಬರೋದು. ಅದಾದಮೇಲೆ ಸಾರಥಿ ಆದಮೇಲಿಂದ ಬೃಂದಾವನಲ್ಲಿ ಒಂದು ಸತಿ ಕುದುರೆಯಿಂದ ಬಿದ್ದರು, ತಿರ್ಗಾ BGS ಅಲ್ಲಿ ಅಡ್ಮಿಟ್ ಆಗಿದ್ರು. ಸೊ ಈಗ ಸ್ಪೈನಲ್ ಕಾರ್ಡ್ ಅನ್ನೋದು ಎಲ್ರಿಗೂ ಅದೇ ಮೇನ್ ಫೌಂಡೇಶನ್ ಇದ್ದಂಗೆ ಬಾಡಿಗೆ. ಸೊ ಅದಕ್ಕೆ ಎಲ್ಲೇ ಏಟಾದರೂ ಅದಕ್ಕೊಂಚೂರು ಪೇನ್ ಆಗೇ ಆಗುತ್ತೆ. ಸೊ ಅದಾದಾಗ ಇದೊಂದು ಸ್ವಲ್ಪ ಸತಿ ಸ್ಪೈಕ್ ಆಗೋದು, ಟ್ರೀಟ್ಮೆಂಟ್ ತೊಗೊಂಡು ಮೆಡಿಸಿನ್ ತೊಗೊಂಡು ಇದಾಗೋದು, ಸಬ್ಸೈಡ್ ಆಗೋದು, ಹಂಗೆ ನಡೀತಾನೆ ಇತ್ತು ಅವ್ರಿಗೆ. ನೀವು ಅವಾಗಲೇ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ದರ್ಶನ್ ಅವ್ರಿಗೆ ಒಂದು ಸ್ವಲ್ಪ ಕೋಪ ಜಾಸ್ತಿ ಅಂತ. ಸೊ ಆ ವಿಚಾರದಲ್ಲಿ ಏನಾದರೂ ಹೇಳ್ತೀರಾ? ಅಂದರೆ ಕೋಪ ಕಮ್ಮಿ ಮಾಡ್ಕೋಬೇಕು ಅಂತ, ಅಥವಾ ಆ ಥರ ಏನಾದರೂ ಸಜೆಷನ್ಸ್ ಏನಾದರೂ? ಈಗ ನನಗೆ ಕೋಪ ಜಾಸ್ತಿ, ನಿನಗೆ ಕೋಪ ಕಮ್ಮಿ ಮಾಡ್ಕೊ ಅಂತ ಹೆಂಗೆ ಹೇಳಲಿ ನಾನು? ನೀನು ಫಸ್ಟ್ ರೆಡಿ ಆಗೋ ಅಂತಾರೆ. ಈಗ ಸಿಗರೇಟ್ ಸೇದ್ತಿರೋರು ಇನ್ನೊಬ್ರಿಗೆ ನೀ ಸಿಗರೇಟ್ ಸೇದ್ಬೇಡ, ಕುಡಿತಾ ಇರೋರು ಇನ್ನೊಬ್ರಿಗೆ ಕುಡಿಬೇಡ ಅಂತ ಹೇಳೋಕ್ಕಾಗಲ್ಲ. ಸೊ ನಮ್ಗೆ ಆಲ್ರೆಡಿ ನನಗೆ ಕೋಪ ಇರೋದ್ರಿಂದ ನಾನು ಹೆಂಗೆ ದರ್ಶನ್ಗೆ ಅದು ಇದು ಮಾಡೋದು. ಆ್ಯಂಡ್ ಎಲ್ಲರಿಗೂ ಎಲ್ಲ ಕ್ಯಾರೆಕ್ಟ್ರು, ಈಗ ನಾನು ಜೊತೆಲಿ ಮಾಡಿದಾಗ ನನಗೆ ಕೋಪದ ಲೆವೆಲ್ ಬೇರೆ ಇತ್ತು. ಅದಾದಮೇಲೆ ನವಗ್ರಹ ಮಾಡಿದಾಗ ಬೇರೆ ಲೆವೆಲ್ಗೆ ಬಂತು, ಸಾರಥಿ ಮಾಡಿದ್ಮೇಲೆ ಬೇರೆ ಲೆವೆಲ್ಗೆ ಬಂತು, ಮದುವೆ ಆದಮೇಲೆ ಬೇರೆ ಲೆವೆಲ್ಗೆ ಬಂತು, ಮಕ್ಕಳಾದ್ಮೇಲೆ ಬೇರೆ ಲೆವೆಲ್, ಹಂಗೆ ಹೋಗ್ತಾ ಇರುತ್ತೆ. ಅದೇನು ಲೈಫ್ ಕಲಿಸುತ್ತೆ ಎಲ್ಲ ನಮಗೆಲ್ಲರಿಗೂ ಪಾಠಗಳು. ನಿಮ್ಮ ಥರನೇ ಕಡಿಮೆ ಆದರೆ ಚೆನ್ನಾಗಿರುತ್ತೆ ಕೋಪದ ಲೆವೆಲ್. ನನಗೆ ಕಮ್ಮಿ ಆಗಿದೆ ಅಂತ ಯಾರು ಹೇಳೋದು? ಲೆವೆಲ್ ಅಂತ ಹೇಳಿದ್ದೀನಿ, ಕೋಪ ಹೋಗಿಲ್ಲ, ಲೆವೆಲ್ ಕಮ್ಮಿ ಆಗಿದೆ ಅಷ್ಟೇ. ಸರ್, ಕೊನೆ ಪ್ರಶ್ನೆ. ಈ ಇನ್ಸಿಡೆಂಟ್ ಆದಾಗ ಬಹಳಷ್ಟು ಜನ ಮರೆಯಲ್ಲಿದ್ದವರೆಲ್ಲ ಪ್ರಮುಖ ವೇದಿಕೆಗೆ ಬಂದರು. ಅಂದರೆ ನನಗೆ ಈ ಥರದ ಇನ್ಸಿಡೆಂಟ್ ಆಗಿತ್ತು, ನನಗೆ ಹೀಗೆ ಮಾಡಿದ್ರು ಅಂತ. ಎಲ್ಲೋ ಬಿದ್ದಾಗ ಆಳ್ಗೊಂದು ಕಲ್ಲು ಅಂತ ಎಲ್ಲರೂ ಕಲ್ಲೆಸಿದ್ರು ಅಂತ ಅನ್ಸುತ್ತಾ? ಇರ್ಬೋದೇನಪ್ಪ. ಯಾಕಂದರೆ ಗುಡ್ ಅವರೆಲ್ಲ ಹಂಗೆ ಹೇಳಿದ್ದು. ಯಾಕೆ ಅಂದರೆ ನಮಗೆ ಗೊತ್ತಾಯಿತು ಅವ್ರು ಎಲ್ಲಿದ್ದಾರೆ, ನಮ್ಗದು ಗೊತ್ತಿರಲಿಲ್ಲ ಅವ್ರ ಮೈಂಡಲ್ಲಿ ಇವೆಲ್ಲ ಇದೆ. ಇನ್ನೂ ನಮಗೆ ಏನಾಗ್ತಾರೆ ಅಂದರೆ ಒಂದಷ್ಟು ಜನ ನೀವೇ ಚಂದ, ನೀವೇ ರನ್ನ, ನೀವೇ ನಮಗೆಲ್ಲ ಅಂತೆಲ್ಲ ಹೇಳ್ತಾ ಇದ್ದವರು ಆ ಟೈಮ್ ಬಂದಾಗ ಬೇರೆ ಬೇರೆ ಮಾತಾಡಿದ್ರು. ಸೊ ನಮ್ಗೆ ಗೊತ್ತಾಯ್ತು, ನಾವು ಇವ್ರನ್ನ ನಂಬಾರ್ದು, ಅವರೇ ನಮ್ಗೆ ಹೇಳ್ಕೊಟ್ರು, ನಾವು ನಂಬೇಕಾ ಬೇಡವಾ ಅನ್ನೋದಷ್ಟೇ.